ಹೋರಾಟಕ್ಕೆ ಮುಂದಾಗಿ ಇದರೆಲ್ಲ ಒಂದಾಗಿ ಹೋರಾಟಕ್ಕೆ ಮುಂದಾಗಿರೋ ಮಾತು ಹೇಳ್ತಾ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಏನೆಲ್ಲ ಅರಿವು ಇದ್ದಾಗ ಶಿಕ್ಷಣದ ಬೆಲೆ ಹೆಚ್ಚಾದಾಗೂ ಸಹಿತ ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗ್ತದೆ. ಸಂವಿಧಾನ ಎಲ್ಲರನ್ನೂ ಸೇರ್ಕೊಳ್ತಾ ಇದೆ. ಸರ್ಕಾರ ಎಲ್ಲರೂ ಸೇರಿಸ್ಕೊಂಡು ಮಾರುವಂತ ಕೆಲಸ ಆಗಬೇಕು. ಅದು ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯಗಳಾಗಿರ್ಬಹುದು, ಅಲ್ಪಸಂಖ್ಯಾತರ ಮೇಲೆ ಆಗುವಂಥ ದೌರ್ಜನ್ಯಗಳಾಗಿರ್ಬಹುದು, ಹಾಗೆ ಏನು ಲಿಂಗತ್ವ ಸಂಬಂಧಪಟ್ಟಂತೆ ವರದಿಗಳಾಗಿರ್ಬೋದು, ಅವು ಸರಿಯಾದ ರೀತಿಯೊಳಗೆ ಅನುಷ್ಠಾನಗೊಳ್ಳುವಂಥ ರೀತಿಯೊಳಗೆ ಅವು ಕಾರ್ಯ ಮಾಡಬೇಕು ಅಂತ ಸಂವಿಧಾನದಲ್ಲಿ ಮಹಿಳೆಯರಿಗೆ ಲಿಂಗ ತಾರತಮ್ಯವನ್ನು ನೀಡದೆ ಸಮಾನ ಸ್ಥಾನಮಾನವನ್ನು ನೀಡಿದಂಥ ಒಂದು ಆಶಯ ಇವತ್ತು ನಾವು ಈ ಸಮಾವೇಶದಲ್ಲಿ ಕಾಣ್ತಾ ಇದ್ದೇವೆ. ಲಿಂಗ ನಾನಲ್ಲ, ನನ್ನ ಲಿಂಗವನ್ನು ನಿರ್ಧರಿಸುವ ಮಹಾಲಿಂಗಿ. ನನ್ನ ಲಿಂಗತ್ವವನ್ನ ಲೈಂಗಿಕತೆಯನ್ನ ಪಿತೃಪ್ರಧಾನ ವ್ಯವಸ್ಥೆ ತೀರ್ಮಾನ ಮಾಡುತ್ತೆ ಅನ್ನೋದಾದ್ರೆ ಅದನ್ನ ಮಾಡಲಿಕ್ಕೆ ನೀವು ಯಾರು ಅಂತ ಪ್ರಶ್ನೆ ಮಾಡೋಣ. ನಾನು ಎನ್ನ ಸೀರೆಯ ಸೆರಗು ಜಾರಿದರೆ ನಾ ಸೂಳೆ, ಇದರೊಂದಿಗೆ ಮಲಗಿದರೆ ನಾ ಸೂಳೆ, ಗಂಡ ಇದ್ದು ಇನ್ನೊಬ್ಬ ಗಂಡಸನ್ನು ನಾನು ನೋಡಿದರೆ ಸೂಳೆ. ಓ ನನ್ನ ಲಜ್ಜೆಗೆಟ್ಟ ಗಂಡ ಮಿಂಡಂದಿರೆ, ನಿಮ್ಮ ಜನ್ಮ ಸಾರ್ಥಕವಾಗದಿರಲಿ. ಹೆಣ್ಣನ್ನ ಒಂದು ವರ್ಗಕ್ಕೆ ಸೂಳೆ ಅಂತ ನೋಡುವ ಸಮುದಾಯ ಇನ್ನೊಂದು ಕಡೆ ಇರೋದಾದ್ರೆ ಕೌಟುಂಬಿಕ ವ್ಯವಸ್ಥೆ, ಅದರಲ್ಲಿ ಆಗುವ ದೌರ್ಜನ್ಯ ಬೇರೆ ತರ ಇದೆ. ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿರುವಂತಹ ಲೈಂಗಿಕ ಹಿಂಸೆ, ಲೈಂಗಿಕ ಶೋಷಣೆ, ಲೈಂಗಿಕ ಹಲ್ಲೆಯನ್ನ ಪ್ರಶ್ನೆ ಮಾಡೋದು ಯಾರು? ಸಾಮಾಜಿಕವಾಗಿ ಬಹಿಷ್ಕೃತರು, ಆರ್ಥಿಕವಾಗಿ ಬಹಿಷ್ಕೃತರು, ಸಾಂಸ್ಕೃತಿಕವಾಗಿ ಬಹಿಷ್ಕೃತರು, ಪಾರಂಪರಿಕವಾಗಿ ಸಾಂಪ್ರದಾಯಿಕವಾಗಿ ನಾವು ಬಹಿಷ್ಕೃತರಾಗಿರ್ಬೇಕಾದ್ರೆ ನಮ್ಮನ್ನ ಬಹಿಷ್ಕಾರ ಮಾಡುವ ಗಂಡಸರು ನೀವ್ಯಾರು? ನಿಮಗಲ್ಲ, ಅವ್ರಿಗೆ. ಸೊ ಗಂಡಸು ಹೆಂಗಸು ಅನ್ನೋ ಮಧ್ಯೆ ಇರುವಂತಹ ದ ಸಿಸ್ಟಮ್ ಆಫ್ ಮೆಜಾರಿಟೇರಿಯನ್ ವಿ ಶುಡ್ ಕ್ವೆಶ್ಚನ್ ಬ್ಯಾಕ್. ದ ಸಿಸ್ಟಮ್ ಆಫ್ ಟೋಟಾಲಿಟೇರಿಯನ್ ಶುಡ್ ಬಿ ಕ್ವೆಶ್ಚನ್ ಬ್ಯಾಕ್. ನನಗೆ ಇಲ್ಲಿ ಡ್ರೋನ್ ಬರ್ತಾ ಇತ್ತು ಗೊತ್ತಾ? ಡ್ರೋನ್ ನನಗೆ ಸ್ವಲ್ಪ ಆತಂಕ ಮತ್ತು ಭಯ ಇದೆ. ಯಾಕೆ ಅಂದ್ರೆ ಇವತ್ತು ಈ ಕೆಟ್ಟ ಡ್ರೋನ್ ಸಂಸ್ಕೃತಿ ನಮ್ಮ ಇಡೀ ಮನುಕುಲವನ್ನ ಸಾಯಿಸ್ತಾ ಇದ್ದಾರೆ. ಅಂತ ಗಂಡಸರಿಗೆ ಹಾಕಿ ಧಿಕ್ಕಾರ, 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 ಅಂತ ಗಂಡಸರಿಗೆ ಹಾಕಿ ಧಿಕ್ಕಾರ. ಕಳೆದ 14 ವರ್ಷಗಳಿಂದ ರಾಜ್ಯ ಮಟ್ಟದ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಬಹಳ ಅದ್ಭುತವಾದ ರೀತಿಯೊಳಗೆ ಒಂದು ಮಹಿಳೆಯರನ್ನು ಜಾಗೃತಿಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಹೆಚ್ಚು ಜಾಗೃತಿಗೊಳ್ಳಬೇಕಾಗಿದೆ. ಏನೆಲ್ಲ ಅರಿವು ಇದ್ದಾಗ ಶಿಕ್ಷಣದ ಬೆಲೆ ಹೆಚ್ಚಾದಾಗೂ ಸಹಿತ ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗ್ತದೆ. ಇಂಥ ಒಂದು ಕಾಲಘಟ್ಟದೊಳಗೆ ಈ ರೀತಿಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ 2 ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಹಾಸನದೊಳಗೆ ಇದು ಒಂದು ಮಾದರಿಯ. ಇದೇ ರೀತಿ ಒಳಗೆ ಪ್ರತಿ ಜಿಲ್ಲೆಯೊಳಗೂ ಸಹಿತ ಅರಿವನ್ನು ಹೆಚ್ಚಿಸುವಂಥದ್ದು, ಮಹಿಳೆಯರನ್ನು ಜಾಗೃತಿಗೊಳಿಸುವಂಥ ಕಾರ್ಯ ನಡಿಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಸರ್, ಇವತ್ತು ಈಗ ಆಲ್ರೆಡಿ ನೆನ್ನೆನೂ ಕೂಡ ಬಜೆಟ್ ಮಂಡನೆ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಮೇಲೆ ದಿನದಿಂದ ದಿನಕ್ಕೆ ಲೈಂಗಿಕ ದೌರ್ಜನ್ಯಗಳು, ಕೃತ್ಯಗಳು ಕೂಡ ನಡೀತಾ ಇದೆ. ಇದನ್ನು ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮ ತಗೋಬೇಕು ಅಂತ ಅಂದ್ಬಿಟ್ಟು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಈಗಾಗಲೇ ಹಲವಾರು ವರದಿಗಳು ಈ ಕುರಿತಂತೆ ಸರ್ಕಾರದ ಮುಂದಿದ್ದಾವೆ. ಅದು ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯಗಳಾಗಿರ್ಬೋದು, ಅಲ್ಪಸಂಖ್ಯಾತರ ಮೇಲೆ ಆಗುವಂಥ ದೌರ್ಜನ್ಯಗಳಾಗಿರ್ಬೋದು, ಹಾಗೆ ಲಿಂಗತ್ವ ಸಂಬಂಧಪಟ್ಟಂತೆ ವರದಿಗಳಾಗಿರ್ಬೋದು, ಅವು ಸರಿಯಾದ ರೀತಿಯೊಳಗೆ ಅನುಷ್ಠಾನಗೊಳ್ಳುವಂಥ ರೀತಿಯೊಳಗೆ ಅವು ಕಾರ್ಯ ಮಾಡಬೇಕು ಅಂತ ಸರ್ಕಾರ ಅವನನ್ನು ಅನುಷ್ಠಾನಗೊಳಿಸಿದರೆ ಎಷ್ಟೋ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತು ದೌರ್ಜನ್ಯ ತಡೆಯುವಂಥ ಕಾರ್ಯಗಳು ಸಹಿತ ಆಗ್ತಾ ಇದೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಕೂಡ ಸಮಾವೇಶ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಏನಂತ ಹೇಳ್ತೀರಾ? ನಾಡಿಗೆ ಏನಂತ ಸಂದೇಶ ಕೊಡ್ತೀರಾ? ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ವಿಕಲಚೇತನರ ಮೇಲೆ, ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ, ಜಾತಿ ಅಲ್ಪಸಂಖ್ಯಾತರ ಮೇಲೆ, ಲಿಂಗತ್ವ ಅಲ್ಪಸಂಖ್ಯಾತರ ಮೇಲೆ, ಲೈಂಗಿಕ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ಆಗ್ತಿರುವ ದೌರ್ಜನ್ಯಗಳ ವಿರುದ್ಧ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ನಾವು ಬೀದಿಗೆ ಬಂದು ದೊಡ್ಡ ಪ್ರತಿಭಟನೆ ಮಾಡೋ ಜೊತೆಗೆ ಈ ಸ್ವಾತಂತ್ರ್ಯಕ್ಕಾಗಿ ಮತ್ತು ಮಹಿಳೆಯರ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕಾಗಿ ಮಹಿಳೆಯರಿಗೆ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ರಾಜಕೀಯ ಪ್ರಾತಿನಿಧ್ಯತೆ ಸೇರಿದಂತೆ ಹಲವಾರು ವಿಷಯಗಳನ್ನು ಇಟ್ಕೊಂಡು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪರವಾಗಿ ಹಾಸನ ಜಿಲ್ಲೆಗೆ ಬಂದಾಗೆಂದು ಮೆರವಣಿಗೆ ಮಾಡ್ತಾ ಇದ್ದೀವಿ. ಒಂದು ಹಾಸನದಲ್ಲಿ ನಡೆದಂತಹ ಬೀಭತ್ಸವಾದ ಘಟನೆ, ಎಷ್ಟೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿರುವಂತಹ ಮಾಡಿದಂತಹ ಪ್ರಜ್ವಲ್ ರೇವಣ್ಣ ಅಂತ ಯಾರಿದ್ದಾರೋ ಅಂತ ಧಿಕ್ಕಾರವನ್ನು ಹೇಳ್ತಾ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು, ಬಲಿಷ್ಠವಾದ ರಾಷ್ಟ್ರಗಳು ಬೇರೆ ರಾಷ್ಟ್ರಗಳಿಂದ ಇದು ಯುದ್ಧಕ್ಕೆ ವಿರುದ್ಧವಾಗಿ ನಾವೆಲ್ಲರೂ ಸೇಗು ಪ್ರತಿಭಟನೆ ಮಾಡುವಂಥದ್ದು, ಜಾಥಾವನ್ನು ಮಾಡುವಂಥದ್ದು, ಇದು ಮನುಕುಲಕ್ಕೆ
ಸಾಕ್ಷಿಯಾಗಿ ಒಂದು ವಿಚಾರ ಇನ್ನೊಂದು ಕಡೆ ಮನುಕುಲವನ್ನ ನಾಶ ಮಾಡಲಾಗ್ತಾ ಇದೆ. ಭಾರತ ದೇಶಕ್ಕೆ ಸಂವಿಧಾನವೇ ಸರ್ವೋಚ್ಚ, ಸನಾತನ ಸರ್ವೋಚ್ಚ ಅಲ್ಲ ಅನ್ನೋದು ಕೂಡ ಈ ಒಂದು ಪ್ರತಿಪಾದನೆ ಮಾಡ್ತಾ ಮಹಿಳೆಯರೆಲ್ಲ ಒಂದಾಗಿ ಹೋರಾಟಕ್ಕೆ ಮುಂದಾಗಿ, ಪ್ರಬುದ್ಧರೆಲ್ಲ ಒಂದಾಗಿ ಹೋರಾಟಕ್ಕೆ ಮುಂದಾಗಿರೋ ಮಾತು ಹೇಳ್ತಾ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಮೇಲೂ ಕೂಡ ದೌರ್ಜನ್ಯಗಳು ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಇವಾಗ ರಾಜ್ಯ ಸರ್ಕಾರಕ್ಕೆ ಏನಂತ ಕರೆ ಕೊಡ್ತೀರಾ? ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಂಡು ಘನತೆಯಿಂದ, ಪ್ರೀತಿಯಿಂದ, ಜೊತೆಯಿಂದ, ಒಳಗೊಳ್ಳುವಿಕೆಯಿಂದ ಏನೆಲ್ಲ ಸಾಧ್ಯ ಆಗಿತ್ತು ಆ ಕೆಲಸಗಳ ಸರ್ಕಾರ ಮಾಡಬೇಕು. ನಾವಿಲ್ಲದ ಸರ್ಕಾರವಿಲ್ಲ, ನಾವಿಲ್ಲದ ಸಂವಿಧಾನವೇ ಇನ್ನೊಂದು ವಿಷಯ ಆಗೋದಾದ್ರೆ ಸೊ ಹಾಗಿದ್ದಾಗ ಸಂವಿಧಾನ ಎಲ್ಲರನ್ನೂ ಸೇರ್ಕೊಳ್ತಾ ಇದೆ. ಸರ್ಕಾರ ಎಲ್ಲರೂ ಸೇರಿಸ್ಕೊಂಡು ಮಾಡುವಂತ ಕೆಲಸ ಆಗಬೇಕು. ಎಲ್ಲರೂ ಕೂಡ ಮೂಲಭೂತ ಸಾಂವಿಧಾನಿಕ ನಾಗರಿಕ ಹಕ್ಕುಗಳನ್ನ ಎಲ್ಲರೂ ಕೂಡ ಎಂಜಾಯ್ ಮಾಡುವಂತ ಕೆಲಸ ಆಗಬೇಕು ಅನ್ನೋದನ್ನ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಾನು ಶೃಂಗೇರಿಯಿಂದ ಹಾಸನದಲ್ಲಿ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಏರ್ಪಡಿಸಿರುವಂಥ ಇವತ್ತಿನ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ನಡೀತಾ ಇದೆ ಈ ಕಾರ್ಯಕ್ರಮ. ಇದು ನನಗೆ ಅತ್ಯಂತ ಹೆಮ್ಮೆ ಮತ್ತು ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಇಲ್ಲಿ ಮಹಿಳೆಯರೇ ಸೇರಿ ತಮ್ಮ ಒಂದು ದೊಡ್ಡ ಸಂಖ್ಯೆಯಲ್ಲಿ ಒಂದು ದೊಡ್ಡ ಒಕ್ಕೂಟವನ್ನು ರಚಿಸಿಕೊಂಡು ಇಂತಹ ಈ ಹಾಸನದಂತಹ ಅತ್ಯಂತ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ ಖ್ಯಾತಿಗೆ ಒಳಗಾದಂಥ ಪ್ರದೇಶದಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡಿ ಒಂದು ಇಷ್ಟೊಂದು ಬೃಹತ್ ಸಮಾವೇಶವನ್ನ ಇಲ್ಲಿ ಸಂಘಟಿಸಿರುವಂಥದ್ದು. ಇದು ನಿಜವಾಗಿ ಅಂಬೇಡ್ಕರ್ ನಮಗೆ ಸಂವಿಧಾನದಲ್ಲಿ ಮಹಿಳೆಯರಿಗೆ ಲಿಂಗ ತಾರತಮ್ಯವನ್ನು ನೀಡದೆ ಸಮಾನ ಸ್ಥಾನಮಾನವನ್ನು ನೀಡಿದಂಥ ಒಂದು ಆಶಯ ಇವತ್ತು ನಾವು ಈ ಸಮಾವೇಶದಲ್ಲಿ ಕಾಣ್ತಾ ಇದ್ದೇವೆ. ನಾವು ಅದು ನನಗೆ ಬಹಳ ಹೆಮ್ಮೆ ಮತ್ತು ಅಚ್ಚುಮೆಚ್ಚು ಅನಿಸುತ್ತೆ. ಈ ಕಾರ್ಯಕ್ರಮದ ಸದುಪಯೋಗವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಮಹಿಳೆಯರು ಕೂಡ ನಾನು ಯಾರಿಗಿಂತ ಕಡಿಮೆ ಅಲ್ಲ ಮತ್ತು ಯಾವುದೇ ತನ್ನ ಶೋಷಣೆಯನ್ನ ದೌರ್ಜನ್ಯವನ್ನ ಸಂಘಟಿತವಾಗಿ ಎದುರಿಸುವಂತ ಒಂದು ಚೈತನ್ಯ ಬರಲಿ ಅಂತ ಹೇಳಿ ಸರ್, ಇವತ್ತು ಈ ಸಮಾವೇಶಕ್ಕೂ ಕೂಡ ಮಹಿಳಾ ಸಮಾವೇಶ ಅಂತ ಹೇಳ್ತಾರೆ, ಪುರುಷರು ಕೂಡ ಭಾಗವಹಿಸಿದ್ದಾರೆ. ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಸರ್? ಏನಂತ ಈಗ ಮಹಿಳೆಯರದೇ ಸಮಾವೇಶ ಅಂತ ಅಂದ್ಬಿಟ್ಟು ಕೆಲವು ಕಡೆನೂ ಕೂಡ ಹೇಳ್ತಾ ಇರ್ತಾರೆ, ಇವತ್ತಿನ ದಿನನೂ ಕೂಡ ಪುರುಷರು ಬಂದಿದ್ದಾರೆ. ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಸರ್? ನಮ್ಮ ಸಂವಿಧಾನ ಬಂದಿರುವುದೇ ಸಂವಿಧಾನ ಪೂರ್ವದಲ್ಲಿ ಇದ್ದಂತಹ ಏನು ನುಡಿಗಮಾನ್ಯ ವ್ಯವಸ್ಥೆ ಇತ್ತು, ಒಂದು ಯಜಮಾನಿಕೆ ಇತ್ತು, ಪುರುಷ ಪ್ರಧಾನ ವ್ಯವಸ್ಥೆ ಇತ್ತು. ಆ ಪುರುಷ ಪ್ರಧಾನ ವ್ಯವಸ್ಥೆಯಿಂದ ನಾವು ಮಹಿಳೆಯರಿಗೆ ಸಮಾನವಾದ ಸ್ಥಾನಮಾನವನ್ನು ಕಲ್ಪಿಸಿದೆ. ಅದು ಈ 75 ವರ್ಷಗಳಲ್ಲಿ ಈ ರೀತಿ ಒಂದು ಸಾರ್ಥಕತೆಯನ್ನು ಪಡೆದಿದೆ. ಮತ್ತು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಅವರ ಯಶಸ್ಸನ್ನ ಮತ್ತು ಪ್ರಾತಿನಿಧ್ಯವನ್ನ ಕಾಣಿಸ್ತಿದ್ದಾರೆ. ಇವತ್ತು ಗಂಡಸರಿಗಿಂತ ಹೆಚ್ಚು ಅಥವಾ ಗಂಡಸರೇ ಅಸೂಯೆ ಪಡುವ ರೀತಿಯಲ್ಲಿ ಇವತ್ತು ಮಹಿಳಾ ಶಕ್ತಿ ಸಮಾಜದಲ್ಲಿ ಬೆಳೀತಾ ಇದೆ. ಅದು ಕೂಡ ಶೋಷಣೆಗಳು ಇಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಗಟ್ಟಿರುವ ಜಾತಿ ವ್ಯವಸ್ಥೆಯ ಒಳಗಡೆ ಇನ್ನೂ ಕೂಡ ಸೂಕ್ಷ್ಮವಾಗಿ ಮಹಿಳೆಯರಿಗೆ ಸ್ಥಾನಮಾನ ಸಿಕ್ಕಿದೆ. ಮಹಿಳೆಯರೇ ಒಂದು ರೀತಿಯ ಆರೋಪವನ್ನು ಮಾಡಿಕೊಂಡು ತಾವು ಅಸಹಾಯಕರು, ಅಬಲರು ಅನ್ನುವಂತಹ ಒಂದು ತಿಳುವಳಿಕೆಯಲ್ಲಿ ಇದ್ದು ಸಹಿಸಿಕೊಳ್ಳುವಂತಹ ಒಂದು ಪ್ರವೃತ್ತಿಯನ್ನ ಇಟ್ಕೊಂಡು ಬಂದಿದ್ದಾರೆ. ಇದರಿಂದ ಜಾಗೃತಿಗೊಂಡು ಹೊರಗೆ ಬರಬೇಕು. ಅವರು ಒಂದು ಮಹಿಳೆ ಎದ್ದು ನಿಂತರೆ ಆ ಕುಟುಂಬ ಅಲ್ಲ, ಸಮಾಜವೇ ಒಂದು ಸದೃಢ ಸಮಾಜ ಆಗುತ್ತೆ ಅಂತ ಹೇಳಿ ನನಗೆ ಮತ್ತೊಮ್ಮೆ ದೌರ್ಜನ್ಯ ಅಂದ್ರೆ ಏನು ಅರ್ಥ ಮಾಡಿಕೊಂಡ್ರೆ ಪರಸ್ಪರರ ದಯಮಾಡಿ ಸಂಗಾತಿಗಳೆಲ್ಲರೂ ವೇದಿಕೆಗೆ ಆಗಮಿಸಬೇಕಂತ ಮತ್ತೊಮ್ಮೆ ಕೇಳ್ತಾ, ಈಗ ಒಕ್ಕೂಟದ ಎಲ್ಲಾ ಸಂಗಾತಿಗಳಿಂದ ಆಶಯ ಗೀತೆ. ಸೋದರತ್ವವನ್ನ ಕಲಿಸುವ, ಕಲಿಯುವ ಮತ್ತು ಬೆಳೆಸುವ ಪ್ರಕ್ರಿಯೆಯಾಗಿ ಈ ಸಮಾವೇಶವನ್ನ ನಾನು ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ನಮ್ಮ ಅಕ್ಕ ವಿಜಯ ಡಬ್ಬೆ ಕನಿಷ್ಠ ಇದೇ ಹಾಸ್ಟೆಲ್ದವರು ಅವ್ರ ಹಾಡು ಯಾರ್ಯಾರಿಗೆ ದನಿ ಕೂಡ್ಸಕ್ ಬರ್ರಿ ಯಾರು ಕರೆಯಂಗಿಲ್ಲ, ಎಲ್ಲರೂ ಬರ್ಬೇಕು. ನಮ್ಮನ್ನ ನಾವು ಅವಲೋಕನ ಮಾಡಿಕೊಳ್ಳುವ ಮುಂದಿನ ಹೆಜ್ಜೆಗಳು ಹೇಗೆ ಮತ್ತೇನ್ ಹೆಣ್ಮಕ್ಳೇ ಬರ್ಬೇಕಂತಿಲ್ಲ. ಮಹಿಳಾ ದಿನಾಚರಣೆ ಗಂಡು ಮಕ್ಕಳು ಹಾಡಾಡ್ಬೋದು, ಹಣದಿಕ್ಕರು ಬರ್ಬೋದು.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.